बेळगाव येथील गांधीनगराजवळील राष्ट्रीय महामार्गावर काठावर उभारण्यात आलेल्या खासगी भाजीपाला बाजाराचे भूउपयोग बदल करण्यात आल्याच्या पार्श्वभूमीवर त्याचा आदेश बुडाने रद्द केला असून तो एपीएमसीकडे स्थलांतरित करावा अशी मागणी कर्नाटक राज्य रयत संघ व हसिरू सेना यांच्या राष्ट्रीय अध्यक्षांनी केली आहे. मंगळवारी बेळगावमध्ये घेतलेल्या पत्रकार परिषदेत ते बोलत होते. गेल्या वर्षभरापासून जय किसान खासगी बाजार शेतकऱ्यांची फसवणूक करत आहे. 30 सप्टेंबरपर्यंत तो खासगी बाजार एपीएमसीकडे स्थलांतरित न झाल्यास जिल्हा प्रशासनाविरोधात आंदोलन छेडला जाईल असा इशारा त्यांनी दिला. ಧನ್ಯವಾದ ಸರ್. ಇವತ್ತಿನೇನು ಪತ್ರಿಕಾಗೋಷ್ಠಿಯ ವಿಷಯ ಏನಂತಂದರೆ ಜೈ ಕಿಸಾನ್ ಮಾರುಕಟ್ಟೆಯನ್ನು ಸಂಪೂರ್ಣ ಬಂದ್ ಮಾಡುವಂಥ ವಿಷಯ. ಯಾಕಂತಂದರೆ ಯಾವುದೇ ರೀತಿಯಾದಂಥ ಕೃಷಿ ಮಾರುಕಟ್ಟೆಯ ನೀತಿ ನಿಯಮಗಳನ್ನೆಲ್ಲ ಮತ್ತು ಸರ್ಕಾರದ ನೀತಿ ನಿಯಮವನ್ನು ಗಾಳಿಗೆ ತೂರಿ ರೈತರಿಗೆ ಹಾನಿಯಾಗ್ತಿರುವಂಥದ್ದು, ರೈತರ ಕಾಳಜಿ ಇರದೆ ಸಂಪೂರ್ಣ ಹಾನಿಯಾಗ್ತಿರೋದು, ಗುಂಡಾ ಪ್ರವೃತ್ತಿ ಇರುವಂಥದ್ದು. ಮತ್ತು ಇದಕ್ಕೆ ನಾನು ಸರ್ಕಾರ ಮತ್ತು ಕಾರ್ಯಾಂಗ ವ್ಯವಸ್ಥೆ, ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯನ್ನು ಮತ್ತು ಇದಕ್ಕೆ ಶಾಮೀಲಾಗಿರುವಂಥ ವ್ಯಾಪಾರಸ್ಥರನ್ನು, ಲೂಟಿಕೋರ ವ್ಯಾಪಾರಸ್ಥರನ್ನು ಖಳನಾಯಕನ ಪಾತ್ರದಲ್ಲಿ ನಿಲ್ಲಿಸಲಿಕ್ಕೆ ಬಯಸ್ತೇನೆ. ದಯಮಾಡಿ ರೈತರಿಗೆ ನಾವು 1 ವರ್ಷದಿಂದ ನಾವು ಅಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಗಜರಿಯಿಂದ ಪ್ರಾರಂಭವಾಗಿ ಇವತ್ತು ಮೆಣಸಿನ ತನಕ ಸಂಪೂರ್ಣ ಗಟರಿಗೆ ಚೆಲ್ಲುವಂಥ ಪರಿಸ್ಥಿತಿಯನ್ನು ತಂದಿಟ್ಟರು. ಸೊ ಅದಕ್ಕಾಗಿ ಇದನ್ನು ನಿಜವಾಗಿ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಹೊಣೆಗಾರಿಕೆ ಹೊತ್ತು ಅವ್ರ ಹಿಂದೆ ಭ್ರಷ್ಟತನದಲ್ಲಿ ಅದನ್ನು APMCಯಿಂದ ಅಲ್ಲಿ ಸ್ಥಳಾಂತರ ಮಾಡಿರ್ಬೋದು. ಆದರೆ ತಪ್ಪನ್ನು ತಿದ್ಕೊಳ್ಳುವಂಥ ವ್ಯವಸ್ಥೆ, ರೈತರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ, ಬೆಲೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ದಯಮಾಡಿ ಸಂಪೂರ್ಣ ಈ 3 ವ್ಯವಸ್ಥೆ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ, ಹಿತ ಕಾಪಾಡುವಲ್ಲಿ ಫೇಲ್ಯೂರ್ ಆಗಿದೆ. ಆದ್ದರಿಂದ ಸರ್ಕಾರನೇ ಖಳನಾಯಕ ಅಂತ ಅನಿಸ್ತದೆ. ಯಾವ ಉದ್ದೇಶ ಇತ್ತು APMCಯಿಂದ ಜೈ ಕಿಸಾನಿಂದ ಮತ್ತೊಂದು ಮಾರುಕಟ್ಟೆಗೆ ಬದಲಾವಣೆ ಮಾಡುವಂಥದ್ದು? ಅದರಿಂದ ಇದರಲ್ಲಿ ರೈತನ ಹಿತವನ್ನು ಸರ್ಕಾರ ಕಾಣದೇ ಇರೋದ್ರಿಂದ ಸುಮ್ಮನೆ ಕೋರ್ಟು ಕಚೇರಿಗಳಿಗೆ ರೈತರಿಗೆ ಮತ್ತು ಈ ಹೋರಾಟಗಾರರಿಗೆ ಅಲ್ಲಾಡಿಸಿ ಅಥವಾ ಅವ್ರಿಗೆ ಅಡ್ಡಾಡಿಸಿ ಸಂಪೂರ್ಣ ಅನ್ಯಾಯ ಮಾಡ್ತಿರುವಂಥ ವ್ಯವಸ್ಥೆಯೊಳಗಡೆ ನಾನು ಇದನ್ನು ಸರ್ಕಾರವನ್ನು ಖಳನಾಯಕನ ಪಾತ್ರದಲ್ಲಿ, ಅಥವಾ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇಬ್ಬರು ರೈತರ ವಿಷಯದಲ್ಲಿ ರೈತ ವಿರೋಧಿಗಳು ಮತ್ತು ಖಳನಾಯಕರು ಅಂತ ನನಗೆ ಬಯಸ್ತೇನೆ. ಸೊ ಅದರಿಂದ ಇವತ್ತು ಎಲ್ಲ ಸಂಘಟನೆಗಳು, ಈಗ ನಾವು ಸಂಕೇಶ್ವರದಲ್ಲಿ ನಮ್ಮ ಸಂಜೀವ್ ಅವರು ಹೋರಾಟ ಮಾಡಿದ, ಅವರು ಮುಖಂಡತ್ವದಲ್ಲಿ ಹೋರಾಟ ಮಾಡಿದ ಒಂದು ಉದಾಹರಣೆಗಳನ್ನು ನಾನು ನಿಮಗೆ ಉದಾಹರಣೆಯಾಗಿ ಹೇಳ್ತೇನೆ. ಅಲ್ಲಿ ಖಾಸಗಿ ಇರುವಂಥದ್ದನ್ನು ನಾವು APMCಗೆ ನಮ್ಮ ಹೋರಾಟದ ಮುಖಾಂತರ ಬಂತು. ಅಲ್ಲಿ ಇವತ್ತು ರೈತ ಮತ್ತು ವ್ಯಾಪಾರಸ್ಥ ಒಂದು ನೆಮ್ಮದಿಯಿಂದ ಅಥವಾ ಒಂದು ನ್ಯಾಯಯುತವಾಗಿ ಏನೋ ಒಂದು ಬೆಲೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭವನ್ನು ಕಾಣ್ತಾ ಇದ್ರಿ. ಅದೇ ರೀತಿಯಾಗಿ ಜೈ ಕಿಸಾನ್ದಲ್ಲಿ ನಾವು ನಿರಂತರ ನಮ್ಮ ಅಭ್ಯಾಸ ನೋಡಿದ ತಕ್ಷಣ ರೈತರಿಗೆ ಹಾನಿಯಾಗ್ತಾಯಿದೆ, ರೈತರ ಕಾಳಜಿ ಮಾಡ್ತಾ ಇಲ್ಲ. ಆದ್ದರಿಂದ ಒಂದು ಜೈ ಕಿಸಾನ್ ಮಾರುಕಟ್ಟೆಯನ್ನು ಬಂದ್ ಮಾಡಬೇಕು, ಇಲ್ಲಂತಂದರೆ ರೈತ ಆ ಮಾರುಕಟ್ಟೆಯನ್ನು ಸಂಪೂರ್ಣ ಸರ್ಕಾರ ಸುಪರ್ದಿ ತೆಗೆದುಕೋಬೇಕು, ಇಲ್ಲ ಅಂತಂದರೆ APMCಗೆ ಸ್ಥಳಾಂತರ ಮಾಡಬೇಕು. APMCಗೆ ಯಾಕೆ ಸ್ಥಳಾಂತರ ಮಾಡಬೇಕು ಅಂತಂದರೆ ಒಂದು ನಿಯಂತ್ರಣ ವ್ಯವಸ್ಥೆ ಏನಿರ್ತದಲ್ಲ ಅದು ಕೆಲಸ ಮಾಡ್ತದೆ, ರೈತರ ಹಿತವನ್ನು ಕಾಪಾಡ್ತದೆ ಅನ್ನೋಂಥದ್ದು. ಮುಂದಿನ ತಿಂಗಳು ಸೆಪ್ಟೆಂಬರ್ 30 ತನಕ ಗಡುವನ್ನು ಕೊಟ್ಟಿದೆ 3 ವ್ಯವಸ್ಥೆಗೆ. ಇಲ್ಲ ಅಂತಂದರೆ ಕಾನೂನನ್ನು ಮೀರಿ ನಾವು ಆ ಜೈ ಕಿಸಾನ್ ಮಾರುಕಟ್ಟೆಯನ್ನು ಬಂದ್ ಮಾಡೋದ್ರೊಂದಿಗೆ ನಮಗೆ ನ್ಯಾಯವನ್ನು ಕಂಡುಕೊಳ್ಳೋ ದಾರಿಯನ್ನು ನಾವು ಹುಡುಕ್ತಿದ್ದೇವೆ. ಧನ್ಯವಾದ. कर्नाटक राज्य रयत संघाचे राज्याध्यक्ष चुन्नाप्पा पुजारी म्हणाले की मृत व्यक्तीच्या नावावर NA करून खासगी बाजार उभारण्यात आलाय, त्यामुळे शेतकऱ्यांवर अन्याय झाला असून तो बाजार बंद करणं आवश्यक आहे. ಕೂಡ ಅನುಕೂಲ ಇಲ್ಲ. ಲೂಟಿ ಮಾಡ್ತಕ್ಕಂಥ ಚಟುವಟಿಕೆ ಇದೆ, ಗುಂಡಾಗಿರಿ ಮಾಡ್ತಕ್ಕಂಥ ಚಟುವಟಿಕೆ ಕೂಡ ಅಲ್ಲಿ ಇದೆಲ್ಲ ಕೂಡ ಅಲ್ಲಿ ಇದೆ. ಇದನ್ನೆಲ್ಲ ಕೂಡ ನಾವು ಭಾಳಷ್ಟು ದಿನದಿಂದ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು, ಹಲವಾರು ರೈತಪರ ಸಂಘಟನೆಗಳು ಇರ್ಬೋದು, ಭಾಳಷ್ಟು ಸಾರ್ವಜನಿಕರು ಕೂಡ ಇದ್ರ ಬದಲ ನಿರಂತರವಾಗಿ ವಿರೋಧನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಲ್ಲಿ ಒಬ್ಬ ಮೃತಪಟ್ಟಿರ್ತಕ್ಕಂಥ ಹೆಸರಿನ ಮೇಲೆ ಇವತ್ತು ಭೂಮಿಯನ್ನು ಅಲ್ಲಿ ಎಣ್ಣೆ ಮಾಡ್ತಕ್ಕಂಥದ್ದು ಕೂಡ ಆಗೈತಿ. ಇಷ್ಟೆಲ್ಲ ಆಗಿ ನಿನ್ನೆ ನಮ್ಮ ಚೋಳಣ್ಣ ಮೇಡಮ್ ಅವರು ಕೂಡ ಇದನ್ನು ಆರ್ಡರ್ ಮಾಡ್ಯಾರ. ತಕ್ಷಣದ ಇನ್ಲೀಗಲ್ ಚಟುವಟಿಕೆ ಐತಿ, ಅದು ಭೂಮಿ ಕೂಡ ಸತ್ತವ್ರ ಹೆಸರು ಮೇಲೆ ಆಗೈತಿ, ಅದನ್ನು ತಕ್ಷಣ ಅದನ್ನು ಕ್ರಮ ತಗೋಬೇಕು ಅಂತೇಳಿ ಕಾನೂನು ಪ್ರಕಾರ ನಿನ್ನೆ ಜಾರಿಗೆ ಮಾಡ್ಯಾರು. ಅದೇನ ಇವತ್ತು ಸತ್ತವ್ರ ಹೆಸರು ಮೇಲೆ ಇವತ್ತು ಎಣ್ಣೆ ಮಾಡಿಸಿರಿ, ಅದಕ್ಕೆ ಬುಡ ಇರ್ಬೋದು, ತಾವೆಲ್ಲ ಇಲಾಖೆ ಜಿಲ್ಲಾಧಿಕಾರಿ ಅವರು, ವಿಶೇಷವಾಗಿ ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ, ಪೊಲೀಸ್ ಕಮಿಷನರ್ ಅವರ ಅದು ಕಾನೂನು ಬಾಹಿರವಾಗಿ ಇವತ್ತು ಜೈ ಕಿಸಾನ್ ಮಾರುಕಟ್ಟೆ ಪ್ರಾರಂಭ ಆಗೈತೆ ಅನ್ನೋದು ತಮಗೆ ಕೂಡ ಗಂಡು ಬಂದೈತಿ. ನಿನ್ನೆ ಕೂಡ ನೀವು ಆರ್ಡ್ರನ್ನು ಇವತ್ತು ತರಿಸ್ಕೊಂಡ
ತಕ್ಷಣ ಅದನ್ನು ನಾಳೆಯಿಂದ ಸಂಪೂರ್ಣ ಬಂದ್ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಈ ಜಿಲ್ಲಾಧಿಕಾರಿಯವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಯವರು, ಪೊಲೀಸ್ ಕಮಿಷನರು, ಬುಡಾ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ ಕೂಡ ಇವರೆಲ್ಲರೂ ಕೂಡ ಜವಾಬ್ದಾರಿ ಇರಬೇಕು. ಯಾಕಪ್ಪ ಅಂತಂದ್ರೆ ಈಗಾಗಲೇ APMC ಒಳಗೆ ಸಾಕಷ್ಟು ನಮಗೆ ಮಾರುಕಟ್ಟೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಐತೆ. ಸುಮಾರು 14 ಎಕರೆ ಜಮೀನದಾಗ ಅಲ್ಲಿ ಪ್ರದೇಶದಾಗ ಭಾಳ ಶುಚಿತ್ವವಾಗಿ ಕಟ್ಟಡಗಳನ್ನ ಕಟ್ಟಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಒಳಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ರೀತಿ ಒಳಗೆ ಕಟ್ಟಡಗಳನ್ನ ಕೂಡ ಕಟ್ಟಿ ಇವತ್ತು 80 ಎಕರೆ ಜಮೀನು, 1000 ಕೋಟಿ ರೂಪಾಯಿ ಆಸ್ತಿ ಇವತ್ತು ಸರ್ಕಾರದಿದ್ದಾಗ ಕೂಡ ಇವತ್ತು ಇನ್ಲೀಗಲ್ ಚಟುವಟಿಕೆ ಮಾಡ್ತಕ್ಕಂಥ ಜೈ ಕಿಸಾನ್ ಮಾರ್ಕೆಟನ್ನೇ ಜಿಲ್ಲಾಡಳಿತ ಸಂಪೂರ್ಣ ಬಂದ್ ಮಾಡಲೇಬೇಕು. ಏನಾದ್ರು ತಾವು ಬಂದ್ ಮಾಡದೆ ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ರಾಷ್ಟ್ರೀಯ ರೈತ ಸಂಘ, ಹಲವಾರು ರೈತಪರ ಸಂಘಟನೆಗಳು ಕೂಡಿ ಕಾನೂನನ್ನು ನಾವು ಕೈಗೆ ಎತ್ತುಕೊಂಡು ಅದನ್ನು ನಾವು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಿ ತಕ್ಷಣ ಬಂದ್ ಮಾಡಿಸುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಅದನ್ನು ಕೈ ಎತ್ಕೊಳ್ಳೋಕೆ ಇವತ್ತು ಅವಕಾಶನ ಇವತ್ತು ಜಿಲ್ಲಾಡಳಿತ ಕೊಡಬಾರ್ದು. ಇವತ್ತು ಜಿಲ್ಲಾಧಿಕಾರಿಯವರು ಏನು ಸತ್ತವರ ಹೆಸರು ಮೇಲೆ ಇವತ್ತು ಎಣ್ಣೆ ಮಾಡಿಸಿ ಆ ಭೂಮಿಯನ್ನು ಮಾಡಿಸಿದರು. ಇವತ್ತು ಆರ್ಡ್ರ್ ಕೂಡ ಜಿಲ್ಲಾಡಳಿತ ಅಧಿಕಾರಿ ಕೈಯಾಗಿ ಇರ್ತೈತೆ. ತಾವು ಆರ್ಡ್ರನ್ನು ತೊಗೊಂಡು ಪೊಲೀಸ್ ಕಮಿಷನರ ತಾವು ಇಲ್ಲಿರ್ತಕ್ಕಂಥ ಕಾರ್ಪೊರೇಷನ್, ಬುಡ, ಜಿಲ್ಲಾ ಉಸ್ತುವಾರಿಯವರು ತಾವು ಕೂಡಿ ತಕ್ಷಣ ಅದನ್ನು ಬಂದ್ ಮಾಡಿಸಿ ಇವತ್ತು APMC ಒಳಗೆ ಚಟುವಟಿಕೆಯನ್ನು ಪ್ರಾರಂಭ ಮಾಡಿ ಸರ್ಕಾರದ ಆಸ್ತಿ ಮತ್ತು ಸಾರ್ವಜನಿಕರ ಆಸ್ತಿಯನ್ನು ಉಳಿಸಬೇಕು ಮತ್ತು ವಿಶೇಷವಾಗಿ ರೈತರನ್ನ ಕಾಪಾಡ್ತಕ್ಕಂಥದ್ದು ಆಗಬೇಕು ಅಲ್ಲಿ. ಯಾಕಂದ್ರೆ ಆ ಜೈ ಕಿಸಾನ್ ಮಾರ್ಕೆಟ್ ಒಳಗೆ ಇಲ್ಲಿವರೆಗೆ ಯಾರೂ ಅಧಿಕಾರಿ ಒಳಗೆ ಹೋಗಿ ಧರಣಿ ಚೆಕ್ ಮಾಡ್ತಕ್ಕಂಥ ಇದಿಲ್ಲ. ನಾವೇನಾದ್ರು ರೈತ ಸಂಘದವ್ರು ಒತ್ತಾಯ ಮಾಡಿದಾಗ ಒಂದು ತಿಂಗಳಿಗೆ ಹೋಗಿ ಒಬ್ಬ ಅಧಿಕಾರಿ ವಿಸಿಟ್ ಮಾಡ್ತಾನೋ ಮನೆಗೆ ಬರ್ತಾನೋ. ಪ್ರತಿನಿತ್ಯ ಅವ್ರು ಲೂಟಿ ಮಾಡ್ತಾರೆ. ಅಲ್ಲಿ 160 ರೂಪಾಯಿ ಇದ್ದಿದ್ದ 120 ರೂಪಾಯಿ ಹೆಚ್ಚು ಕೊಡ್ತಾರೋ. ಇವತ್ತು ಲೂಟಿ ಮಾಡ್ತಕ್ಕಂಥದ್ದು ರೈತರ ಮೇಲೆ ಮಾಡತ್ತಾರೋ. 6 ರೂಪಾಯಿ 5 ರೂಪಾಯಿ ಇದ್ದ ಹಮಾಲಿ ಕೂಡ ಇಲ್ಲಿ ವಸೂಲಿ ಮಾಡತ್ತಾರ. ಮೊದಲ ಕಾಯಿಪಲ್ಯ ಸುಮಾರು ವರ್ಷದಿಂದ ನಿರಂತರವಾಗಿ ಕಾಯಿಪಲ್ಯ ಬಾಜಿ ಏನು ಬೆಳೀತಕ್ಕಂಥ ಕುಟುಂಬಗಳು ಬೀದಿಗೆ ಬರತ್ತಾವ. ಅವ್ರಿಗೆ ಬೆಲೆ ಇಲ್ದಾರಕ್ಕೆ ಅಲ್ಲಿ ವ್ಯಾಪಾರಸ್ಥರು ಮೋಸ ಮಾಡೋದು, ಸರ್ಕಾರವು ಮೋಸ ಮಾಡೋದು, ಹೀಗಾಗಿ ರೈತ ಕುಟುಂಬಗಳು ಬೀದಿಗೆ ಬರತ್ತಾವು. ಅದಕ್ಕಾಗಿ ಇವತ್ತು ಜೈ ಕಿಸಾನ್ ಸಂಪೂರ್ಣ ಬಂದ್ ಮಾಡಿ APMCಗೆ, ನಮ್ಮ ಸರ್ಕಾರಿ ಕೃಷಿ ಮಾರುಕಟ್ಟೆಗೆ ತಕ್ಷಣ ಜಿಲ್ಲಾಡಳಿತ ಕಠಿಣ ಕ್ರಮವನ್ನು ತಗೊಂಡ ನಾಳೆಯಿಂದ ಸಂಪೂರ್ಣ ಬಂದ್ ಮಾಡಲೇಬೇಕು. ಬಂದ್ ಮಾಡದೆ ಹೋದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಕಾನೂನನ್ನು ಕೈ ತಗೋತಕ್ಕಂಥ ಕೆಲಸ ಮಾಡ್ರೆ ಈ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಉಸ್ತುವಾರಿಗೆ ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರಿಗೆ ಅದು ಶೋಭೆ ತರ್ತಕ್ಕದ್ದಲ್ಲ. ತಕ್ಷಣ ಅದನ್ನು ಬಂದ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. यावेळी किशन नंदी, संजू हावण्णवर उपस्थित होते. विनोद कोलकार, KMM मराठी, बेळगाव.